ನಮಸ್ತೆ, ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಪ್ರಮುಖ ಸುದ್ದಿ. ಲೋಕಸಭಾ ಚುನಾವಣೆ ಪ್ರೇರಿತ ಬಜೆಟ್ ಅಲ್ಲ, ಅಭಿವೃದ್ಧಿ ಪರ ಬಜೆಟ್ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮೋದಿ ಅವರು ಹೀಗೆ ಮಾಡಿದ್ರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಅನಿವಾರ್ಯ ಅಂತ ಹೇಳಿ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ 20 ಸೀಟು ಮಾತ್ರ ಗೆಲ್ಲುತ್ತದೆ ಅಂತ ಹೇಳಿ ಸಿಟಿ ರವಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. 2047ರ ಹೊತ್ತಿಗೆ ವಿಕಸಿತ ಭಾರತ ನಿರ್ಮಾಣವಾಗುತ್ತದೆ ಅಂತ ಬಜೆಟ್ನಲ್ಲಿ ಹೇಳಲಾಗಿದೆ. ರಾಮ ಮಂದಿರದಲ್ಲಿ 11 ದಿನಗಳಲ್ಲಿ 25 ಲಕ್ಷ ಭಕ್ತರು ಭೇಟಿಯನ್ನ ನೀಡಿದ್ದಾರೆ. ಇದು ಲೋಕಸಭಾ ಚುನಾವಣೆಯ ಪ್ರೇರಿತ ಬಜೆಟ್ ಅಲ್ಲ, ಅಭಿವೃದ್ಧಿ ಪರ ಬಜೆಟ್ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. 2024-25ರ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಇಂದು ಮಂಡಿಸಿದ್ದಾರೆ. ಈ ಕುರಿತು ಹಲವಾರು ನಾಯಕರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಮಂಡಿಸಿದಂತಹ ಬಜೆಟ್ ಅಭೂತಪೂರ್ವಕವಾಗಿದೆ. ಇದರ ಮಧ್ಯಂತರ ಮುಂಗಡ ಪತ್ರವಾಗಿದ್ದು ಈ ಅವಧಿ ಕೊನೆಯ ಮುಂಗಡ ಪತ್ರ ಇದಾಗಿದೆ ಅಂತ ಹೇಳಿದ್ದಾರೆ. ಮುಂಬರುವ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ದೇಶದ ಹಿತ ಹಾಗೂ ಬಡವರ ಹಿತವನ್ನ ಗಮನದಲ್ಲಿ ಇಟ್ಟುಕೊಂಡು ಹಣಕಾಸಿನ ಬದ್ಧತೆಯ ಜೊತೆಗೆ ಅಭಿವೃದ್ಧಿ ಪರ ಬಜೆಟ್ ಅನ್ನ ಇವರು ಮಂಡನೆ ಮಾಡಿದ್ದಾರೆ. ಅವರಿಗೆ ಸಮಸ್ತ ದೇಶದ ಹಾಗೂ ಕರ್ನಾಟಕದ ಜನತೆಯ ಪರವಾಗಿ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಅಂತ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಇವರು ಬರೆದುಕೊಂಡಿದ್ದಾರೆ. ಮೋದಿ ಅವರು ಹೀಗೆಲ್ಲ ಮಾಡಿದ್ರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಅನಿವಾರ್ಯ ಅಂತ ಹೇಳಿ ಡಿಕೆ ಸುರೇಶ್ ಅವರು ಗುಡುಗಿದ್ದಾರೆ. ಈ ತರ ಮಾಡಿದ್ರೆ ಮೋದಿ ಅವರು ನಿಜಕ್ಕೂ ನಾವು ಪ್ರತ್ಯೇಕ ರಾಷ್ಟ್ರದ ಕೂಗನ್ನ ಹೇಳಬೇಕಾಗುತ್ತೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾಕಾಗಿ ಈ ಹೇಳಿಕೆಯನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಮಂಡಿಸಿದಂತಹ ಮಧ್ಯಂತರ ಬಜೆಟ್ಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಬಜೆಟ್ನಲ್ಲಿ ಏನೂ ಕೂಡ ಇಲ್ಲ, ನಾಮಫಲಕ ಮಾತ್ರ ಬದಲಾವಣೆ ಆಗಿದೆ ಅಂತ ಡಿಕೆ ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರಕ್ಕೆ ಒತ್ತಾಯ ಮಾಡಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಬಜೆಟ್ 2024ರ ಬಗ್ಗೆ ಮಾತನಾಡಿರುವಂತಹ ಡಿಕೆ ಸುರೇಶ್ ಅವರು ಬಜೆಟ್ನಲ್ಲಿ ಬೇರೆ ಬೇರೆ ದೇಸಿ ಹೆಸರನ್ನ ಇಡಲಾಗಿದೆ, ಹೊರತಾಗಿ ಬೇರೆ ಏನೂ ಇಲ್ಲ, ಅದನ್ನ ಬಿಟ್ರೆ ಬೇರೆ ಏನು ಬದಲಾವಣೆ ಆಗಿಲ್ಲ. ಎಕನಾಮಿಕಲ್ ಸರ್ವೆ ರಿಲೀಸ್ ಮಾಡಿದ್ರೆ ಅವರ ಪರಿಸ್ಥಿತಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಯಾವ ರೀತಿ ದೇಶ ಕಳೆದ ಸಾಲಿನಲ್ಲಿ ಸಾಧನೆಯನ್ನ ಸಾಧಿಸಿದ್ಯೋ ಅನ್ನುವಂತಹ ಅನುಮಾನಗಳು ಪ್ರಾರಂಭವಾಗಿದೆ ಅಂತ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ಬಜೆಟ್ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಘೋಷಣೆಯನ್ನ ಮಾಡಿದ್ದಾರೆ. ಮೂಗಿನ ತುದಿಯಲ್ಲಿ ತುಪ್ಪವನ್ನ ಸವರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ನಮ್ಮ ಗ್ಯಾರಂಟಿಗಳನ್ನ ವಿರೋಧ ಮಾಡಿದಂತವರು ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆಗೆ ಹೊರಟಿದ್ದಾರೆ. ದಕ್ಷಿಣ ಭಾರತದ ಹಣವನ್ನ ಉತ್ತರ ಭಾರತಕ್ಕೆ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಆರ್ಥಿಕ ತೊಂದರೆ ಆಗ್ತಾ ಇದೆ. ಹೀಗೆ ಮುಂದುವರೆದ್ರೆ ದಕ್ಷಿಣ ಭಾರತದ ಕೂಗು ಎತ್ತಬೇಕಾಗೋದು ಅನಿವಾರ್ಯವಾಗಿದೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಆನ್ಲೈನ್ ಮೂಲಕ ಮದುವೆ ನೋಂದಣಿಗೆ ಅವಕಾಶವಿದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತು ಈ ಯೋಜನೆ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಆನ್ಲೈನ್ ಮೂಲಕ ಮದುವೆ ನೋಂದಣಿಗೆ ಅವಕಾಶವನ್ನ ಕಲ್ಪಿಸಲು ಹಿಂದೂ ಮ್ಯಾರೇಜ್ ಆಕ್ಟ್ ಕಾಯ್ದೆ ತಿದ್ದುಪಡಿಗೆ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ ಅಂತ ಸಚಿವ ಎಚ್.ಕೆ. ಪಾಟೀಲ್ ಅವರು ಗುರುವಾರ ಹೇಳಿಕೆಯನ್ನ ನೀಡಿದ್ದಾರೆ. ಇಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಇವರು ಮಾತನಾಡಿದ್ದಾರೆ. ಎಚ್.ಕೆ. ಪಾಟೀಲ್ ಅವರು ವಿವಾಹ ನೋಂದಣಿ ಸರಳೀಕರಣಕ್ಕೆ ರಾಜ್ಯ ಸರ್ಕಾರ ಸಮ್ಮತಿಯನ್ನ ನೀಡಿದ್ದು ಹಿಂದೂ ವಿವಾಹ ನೋಂದಣಿ ಕಾಯ್ದೆ 2024ಕ್ಕೆ ಒಪ್ಪಿಗೆಯನ್ನ ಸೂಚನೆ ನೀಡಿದೆ. ಉಪನೋಂದಣಾ ಅಧಿಕಾರಿಗಳ ಕಚೇರಿಯಲ್ಲಿ ಮೊದಲು ವಿವಾಹ ನೋಂದಣಿ ಆಗುತ್ತಿದ್ವು, ಈಗ ಆನ್ಲೈನ್ ಮೂಲಕ ನೋಂದಣಿಗೆ ಅವಕಾಶ ಮಾಡಲಿದ್ದಾರೆ. ಗ್ರಾಮ 1, ಕಾವೇರಿ 2, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೋಂದಣಿಯನ್ನ ಮಾಡಬಹುದು. ಇನ್ನು ಮುಂದೆ ವೆಬ್ ರಿಜಿಸ್ಟರ್ ಕಚೇರಿಯಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ಇಲ್ಲ ಅಂತ ಇವರು ಹೇಳಿದ್ದಾರೆ. ಇನ್ನು ರಾಯಚೂರು ವಿವಿ ಆವರಣದಲ್ಲಿ ಮಾನವ ಜಿನೋಮ್ ಸಂಸ್ಥೆ ಸ್ಥಾಪನೆ ಸಂಪುಟ ಸಭೆಗೆ ಒಪ್ಪಿಗೆ ನೀಡಿದೆ. 104 ಪಬ್ಲಿಕ್ ಶಾಲೆಗಳ ಅಭಿವೃದ್ಧಿ 76 ಕೋಟಿ ರೂಪಾಯಿ ಅನುಮೋದನೆ ಮತ್ತು ಅಸ್ತಿತ್ವದಲ್ಲಿರುವ 82 ಪಬ್ಲಿಕ್ ಶಾಲೆಗಳ ಅಭಿವೃದ್ಧಿಗಳು ಸಂಪುಟ ಒಪ್ಪಿಗೆ ಸೂಚನೆಯನ್ನ ನೀಡಿದೆ ಅಂತ ಈ ಸಮಯದಲ್ಲಿ ಇವರು ತಿಳಿಸಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರೋದು 20 ಸೀಟು ಅಂತ ಹೇಳಿ ಸಿಟಿ ರವಿ ಅವರು ವ್ಯಂಗ್ಯವನ್ನ ಆಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ಮಾತನ್ನ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ರಾಜ್ಯದಲ್ಲಿ 20 ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುವುದಾಗಿ ಹೇಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಗೇಲಿ ಮಾಡಿರುವಂತಹ ಸಿಟಿ ರವಿ ಅವರು ಕರ್ನಾಟಕ, ತೆಲಂಗಾಣ, ಕೇರಳದ ಕಳೆದ ಬಾರಿ ಬೋನಸ್ ಎನ್ನುವಂತೆ ಕಾಂಗ್ರೆಸ್ ಒಂದೆರಡು ಕ್ಷೇತ್ರವನ್ನ ಗೆದ್ದಿತ್ತು, ಈಗ ಅದನ್ನು ಗೆಲ್ಲುವುದಿಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲಾ ಕ್ಷೇತ್ರದಲ್ಲೂ ಗೆಲ್ಲುತ್ತೇವೆ. ರಾಮ ಮಂದಿರ ನಿರ್ಮಾಣದ ಬಳಿಕ ಸರ್ವಂ ರಾಮಮಯಂ ಆಗಿದೆ. ಲೋಕಸಭೆಯಲ್ಲಿ 400 ಸ್ಥಾನ ಗೆದ್ದೇ ಗೆಲ್ತೇವೆ.
ದೇಶದ ಎಲ್ಲೆಡೆ ರಾಮ ಭಾವನೆ ಹೆಚ್ಚಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಜೈ ಶ್ರೀರಾಮ್ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಅಂತ ಹೇಳಿ ರವಿ ಅವರು ತಿಳಿಸಿದ್ದಾರೆ. 40 ವರ್ಷದ ರಾಜಕಾರಣದಲ್ಲಿ ರಾಮ ಮಂದಿರ ಕಟ್ಟಬೇಕೆಂದು ಸಿದ್ದರಾಮಯ್ಯ ಅವರು ಒಮ್ಮೆಯೂ ಹೇಳಿಲ್ಲ. ಅವರ ಬಾಯಲ್ಲಿ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ಬಂದಿದೆ ಅಂದ್ರೆ ಬಿಜೆಪಿ ಗೆಲ್ಲುತ್ತದೆ ಅಂತ ಕಾಂಗ್ರೆಸ್ನವರು ಅರಿವಾಗಿದೆ ಅಂತ ಹೇಳಿದ್ದಾರೆ. ಆರಂಭದಲ್ಲಿ ಇಂಡಿಯಾ ಒಕ್ಕೂಟ ದೊಡ್ಡದಾಗಿ ಸೌಂಡ್ ಅನ್ನ ಮಾಡ್ತಿತ್ತು. 1-2 ಸಭೆಯ ನಂತರ 3ನೇ ಸಭೆಯಲ್ಲಿ ಡಮಾರ್ ಆಗ್ಬಿಟ್ಟಿದೆ ಅಂತ ಹೇಳಿ ಸಿಟಿ ರವಿ ಅವರು ವ್ಯಂಗ್ಯವನ್ನ ಆಡಿದ್ದಾರೆ. ಇನ್ನು ಮಂಡ್ಯದ ಹನುಮ ಧ್ವಜದ ವಿವಾದ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಸಿಟಿ ರವಿ ಅವರು ಮಂಡ್ಯದಲ್ಲಿ ಮಹಾ ಅಪರಾಧವಾಗಿದೆ. ಕಾಂಗ್ರೆಸ್ ಓಲೈಕೆ ರಾಜಕೀಯ ಮಾಡ್ತಾ ಇದೆ. ರಾಷ್ಟ್ರ ಧ್ವಜ ಹಾರಿಸಲು ಬೇಡ ಅಂದವರು ಯಾರು? ಹನುಮ ಧ್ವಜವನ್ನ ಇಳಿಸಿ ಹಾರಿಸಬೇಕಾಗಿತ್ತ? ಅದಕ್ಕಿಂತ ದೊಡ್ಡ ಸ್ತಂಭವನ್ನ ನಿರ್ಮಾಣ ಮಾಡಿ ಅಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಬಹುದಿತ್ತಲ್ಲ ಅಂತ ಹೇಳಿದ್ದಾರೆ. ಕುರುಬರು ಹಿಂದೂಗಳಲ್ವಾ? ಅವರಿಗೂ ದೇಶ ಭಕ್ತರು ಸಂಗೊಳ್ಳಿ ರಾಯಣ್ಣು ಯಾರು ಅಂತ ಗೊತ್ತಿಲ್ವಾ? ಕನಕದಾಸರ ಸನಾತನ ಪರಂಪರೆಯನ್ನ ಎತ್ತಿ ಹಿಡಿದಿದ್ದಾರೆ. ಕುರುಬರು ಹನುಮನ ಭಕ್ತರು. ಕುರುಬರನ್ನ ಎತ್ತಿ ಕಟ್ಟುವ ಟೋಲ್ ಕಿಟ್ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಗುಡುಗಿದ್ದಾರೆ ಸಿಟಿ ರವಿ ಅವರು. ಹಿಂದೆ ರಾಮ ಮಂದಿರ ಉದ್ಘಾಟನೆ ಆದಾಗ್ಲೂ ಕೂಡ ಇದೇ ಮಾತನ್ನ ಹೇಳಿದ್ರು. 2047ರಲ್ಲಿ ಏನು ಅಭಿವೃದ್ಧಿಯನ್ನ ಹೊಂದುತ್ತಿರುವ ದೇಶ ಭಾರತ ಅಂತ ಹೇಳ್ತಿದಾರಲ್ಲ, ಅದು ಅಭಿವೃದ್ಧಿಯನ್ನ ಹೊಂದಿರುವಂತಹ ದೇಶ ಭಾರತ ಅನ್ನುವಂತಹ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತೀವಿ ನಾವು ಅನ್ನುವಂತಹ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಯಾವಾಗ ರಾಮ ಮಂದಿರ ಪ್ರತಿಷ್ಠಾಪನೆ ಆದ ಬಳಿಕ ಆ ಸಭೆಯಲ್ಲಿ ಇವರು ಮಾತನಾಡಿದ್ರು. ಈಗ ಬಜೆಟ್ ಮಂಡನೆ ಆದ ನಂತರವೂ ಕೂಡ ಬಜೆಟ್ ನಲ್ಲೂ ಈ ಒಂದು ವಾಕ್ಯವನ್ನ ವಿಕಸನಗೊಳ್ತಿರುವಂತಹ ಭಾರತವನ್ನ ಮಾಡ್ತೀವಿ, ವಿಕಸನ ಆಗಿದೆ ಭಾರತಕ್ಕೆ ಅನ್ನುವಂತಹ ಘೋಷಣೆಯನ್ನ ಅಥವಾ ಆ ಸ್ಥಿತಿಯನ್ನ ತಲುಪ್ತೀವಿ ನಾವು ಅಂತ ಈ ಮಾತನ್ನು ಹೇಳಿದ್ರು. ಈಗ ಬಜೆಟ್ ನಲ್ಲಿ ಈ ಮಾತನ್ನ ಹೇಳಿದ್ರು. ಹಾಗೆ ಮೋದಿ ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. 2047ರಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಸಂಸತ್ತಿನಲ್ಲಿ ಮಂಡಿಸಿರುವ ಕೇಂದ್ರದ ಮಧ್ಯಂತರ ಬಜೆಟ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಜೆಟ್ ಮಂಡನೆಯ ಬಳಿಕ ಮಾತನಾಡಿರುವಂತಹ ಮೋದಿಜಿಯವರು ಮಧ್ಯಂತರ ಬಜೆಟ್ ವಿನೂತನ ಮತ್ತು ಎಲ್ಲವನ್ನ ಒಳಗೊಂಡಿದೆ, ನಿರಂತರತೆಯ ಭರವಸೆಯನ್ನ ಮೂಡಿದೆ. ವಿಕಸಿತ ಭಾರತ 4 ಆಧಾರ ಸ್ತಂಭಗಳಾಗಿರುವಂತಹ ಯುವ ಜನರು, ಬಡವರು, ಮಹಿಳೆಯರಿಗೂ ಮತ್ತು ರೈತರನ್ನ ಈ ಬಜೆಟ್ನಲ್ಲಿ ಸಬಲೀಕರಣಗೊಳಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. 2047ರ ಹೊತ್ತಿನಲ್ಲಿ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಖಾತ್ರಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಬಡವರು ಮತ್ತು ಮಧ್ಯಮ ವರ್ಗದ ಜನರನ್ನ ಸಬಲೀಕರಣಗೊಳಿಸುವುದು ಮತ್ತು ಅವರಿಗಾಗಿ ಅವಕಾಶವನ್ನ ಸೃಷ್ಟಿ ಮಾಡುವುದಕ್ಕೆ ಒತ್ತನ್ನು ನೀಡಲಾಗಿದೆ. ಮನೆಗಳ ಚಾವಣಿಗಳ ಮೇಲೆ ಸೌರ ವಿದ್ಯುತ್ಗಳ ಫಲಕವನ್ನ ಅಳವಡಿಸುವಂತಹ ಯೋಜನೆಗಳು ಕೋಟ್ಯಾಂತರ ಕುಟುಂಬಗಳ ಉಚಿತ ವಿದ್ಯುತ್ ನೆರವಾಗಲು ಸಾಧ್ಯವಾಗ್ತಾ ಇದೆ ಅಂತ ಈ ಸಮಯದಲ್ಲಿ ಅವರು ಹೇಳಿದ್ದಾರೆ. ಬಜೆಟ್ನಲ್ಲಿ ನೀಡಲಾಗಿರುವಂತಹ ಖಾತ್ರಿಗಳು ವಿಕಸಿತ ಭಾರತ 2047ರ ಅಡಿಪಾಯವನ್ನ ಭದ್ರಗೊಳಿಸ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಮೋದಿಜಿ ಅವರು. ಯುವ ಭಾರತದ ಆಕಾಂಕ್ಷಿಗಳು ಈ ಬಜೆಟ್ನ ಪ್ರತಿಫಲಿಸುತ್ತವೆ ಅಂತ ಹೇಳಿದ್ದಾರೆ. ಜ್ಞಾನವಾಪಿ ಮಸೀದಿಯ ಕೆಳಗಡೆ ನೆಲಮಾಳಿಗೆಯಲ್ಲಿ ಈಗ ದೇವರ ಪೂಜೆ ಆರಂಭವಾಗಿದೆ. ಕೋರ್ಟ್ನ ಆದೇಶದಂತೆ ಇಂದಿನ ದಿನದಂದು ಪೂಜೆ ಆರಂಭ ಆಗಬೇಕಾಗಿತ್ತು, ಈಗ ಆರಂಭವಾಗಿದೆ. ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ನೋಡಿ. ಜ್ಞಾನವಾಪಿ ಮಸೀದಿ ನೆಲಮಾಳಿಗೆಯಲ್ಲಿ ಹಿಂದೂಗಳಿಗೆ ಪೂಜೆ ಕೈಂಕರ್ಯಗಳನ್ನ ನಡೆಸಲು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಅನುಮತಿಯನ್ನ ನೀಡಿದ ಬಳಿಕ ಕಾಶಿ ವಿಶ್ವನಾಥ ಟ್ರಸ್ಟ್ ಅವರ ವತಿಯಿಂದ ಗುರುವಾರ ಬೆಳಗಿನ ಜಾವದಿಂದಲೇ ಆರಾಧನೆಗಳು ಆರಂಭವಾಗಿದೆ. ಪೂಜೆ ನಡೆಯುತ್ತಿರುವಂತಹ ದೃಶ್ಯವನ್ನ ತೋರಿಸುವ ವಿಡಿಯೋಗಳನ್ನ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತಹ ವಿಷ್ಣು ಶಂಕರ್ ಜೈನ್ ಅವರು ತಮ್ಮ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ. ಮುಂದಿನ ಟ್ರಸ್ಟ್ ನವರು ಅಂದ್ರೆ ಮಂದಿರದ ಟ್ರಸ್ಟ್ ನವರು ಕೋರ್ಟ್ ಆದೇಶವನ್ನ ಪಾಲಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವಕೀಲರು ಜ್ಞಾನವಾಪಿ ಮಸೀದಿಯ ಪ್ರಕರಣದಲ್ಲಿ ಹಿಂದೂಗಳ ಪರ ವಕಾಲತ್ತನ್ನ ವಹಿಸಿಕೊಂಡಿದ್ದಾರೆ. ಸಾಲಿಸಿಟರ್ ಜನರಲ್ ಅವರು ಕೋರ್ಟ್ ಆದೇಶ ಪಾಲನೆ ಆಗಿದ್ದನ್ನ ತಿಳಿಸಿದ್ದಾರೆ. ನೆಲಮಾಳಿಗೆಯ ಪ್ರದೇಶದಲ್ಲಿ ವಿಗ್ರಹವನ್ನ ತಂದಿರಿಸಿದ ಬಳಿಕ ಕಾಶಿ ವಿಶ್ವನಾಥ ಟ್ರಸ್ಟ್ನ ಅರ್ಚಕರೊಬ್ಬರು ಶರೈ ಅವರು ಆರತಿಯನ್ನ ನೆರವೇರಿಸಿದ್ದಾರೆ. ವಿಗ್ರಹಗಳ ಮುಂದೆ ಅಖಂಡ ಜ್ಯೋತಿಯನ್ನ ಬೆಳಗಿಸಿದ್ದಾರೆ. ದೇವರ ವಿಗ್ರಹಗಳು ಬೆಳಕಿನಿಂದ ಕೂಡಿತ್ತು. ಅಂದ್ರೆ ಮಂಗಳಾರತಿ ಮಾಡುವಂತಹ ಸಮಯದಲ್ಲಿ ದೇವರ ವಿಗ್ರಹಕ್ಕೆ ಬೆಳಕು ಬಂದಿತ್ತು. ಭೋಗ್ ಆರತಿ, ಸಂಧ್ಯಾ ಕಾಲದ ಆರತಿ, ಸೂರ್ಯಾಸ್ತದ ಆರತಿ ಹಾಗೂ ಶಯನ ಆರತಿಯನ್ನ ಪ್ರತಿನಿತ್ಯ ನೆರವೇರಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು ವಕೀಲರಾಗಿರುವಂತಹ ವಿಷ್ಣು ಶಂಕರ್ ಅವರು ತಮ್ಮ ಎಕ್ಸ್ ನಲ್ಲಿ ತಿಳಿಸಿದ್ದಾರೆ. 2024-25ರಲ್ಲಿ ಬಜೆಟ್ ಮಂಡನೆ ಆಗಿದೆ. ಅಂದ್ರೆ
ಇವತ್ತಿನ ಅಷ್ಟೇ ಬಜೆಟ್ ಮಂಡನೆ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾವ ವಸ್ತುಗಳಿಗೆ ದರ ಹೆಚ್ಚಿರುತ್ತೆ, ಯಾವ ವಸ್ತುಗಳ ದರ ಕಡಿಮೆ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ನೇರ ಹಾಗೂ ಪರೋಕ್ಷ ತೆರಿಗೆದಾರರ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದ್ರೆ ಸಾಕಷ್ಟು ಮಂದಿಗೆ 2024ನೇ ಸಾಲಿನ ಮಧ್ಯಂತರ ಲೆಕ್ಕಾಚಾರದ ಬೆಲೆ ಏರಿಕೆಯಾಗಿರುವುದು ಸ್ವಲ್ಪ ಮಟ್ಟಿಗೆ ಬಿಸಿ ತಟ್ಟಿದೆ. 2024ನೇ ಸಾಲಿನ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕಲ್ ಕಿಚನ್ ಚಿಮಣಿಗಳ ಮೇಲೆ ಕಸ್ಟಮ್ಸ್ ಸುಂಕವನ್ನ ಏರಿಸಿದೆ. ಸಿಗರೇಟ್ ಬೆಲೆ ಕೂಡ 16% ಏರಿಕೆ ಆಗಲಿದೆ. ಅದರ ಜೊತೆಯಲ್ಲಿ ಬಜೆಟ್ ನಿಂದಾಗಿ ಕೆಲವಾರು ಉತ್ಪನ್ನಗಳೇನಿದೆ ಅದು ತುಟ್ಟಿ ಆಗಲಿದೆ. ಹಾಗಾದ್ರೆ ಯಾವ್ದೆಲ್ಲ ದುಬಾರಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಅಲಂಕಾರಿಕ ಆಭರಣಗಳು ದುಬಾರಿ ಆಗಲಿದೆ. ಗೋಲ್ಡ್ ಪ್ಲಾಟಿನಂ ನಿಂದ ಉತ್ಪಾದನೆ ಮಾಡಿರುವಂತಹ ಉತ್ಪನ್ನಗಳು ಕೂಡ ಇದರ ದರಗಳು ಕೂಡ ಏರಿಕೆ ಆಗಲಿದೆ. ಸಿಗರೇಟ್ ಬೆಲೆ ಕೂಡ 16% ಏರಿಕೆ ಆಗಲಿದೆ. ಬೈಸಿಕಲ್ ಬೆಲೆ ಕೂಡ ಏರಿಕೆ ಆಗಲಿದೆ. ಎಲೆಕ್ಟ್ರಿಕಲ್ ಕಿಚನ್ ಚಿಮಣಿಗಳು ಕೂಡ ಏರಿಕೆ ಆಗಲಿದೆ. ಆಮೇಲೆ ಕಾಂಪೌಂಡೆಂಟ್ ರಬ್ಬರ್ಗಳ ಬೆಲೆ ಕೂಡ ದುಬಾರಿ ಆಗಲಿದೆ. ವಾಹನಗಳ ಆಮದು ಇವಿ ಕೂಡ ದುಬಾರಿ ಆಗಲಿದೆ. ಕೇಂದ್ರ ಬಜೆಟ್ ನಲ್ಲಿ ಕಚ್ಚಾ ಗ್ಲಿಸರಿನ್ ಮೇಲಿನ ಕಸ್ಟಮ್ಸ್ ಸುಂಕ 7.5ರಿಂದ 2.5ಕ್ಕೆ ಇಳಿಕೆಯನ್ನ ಮಾಡಲಾಗ್ತಾ ಇದೆ. ಎಥಿಯಂ ಇಯಾನ್ ನ ಸೆಟ್ ಬ್ಯಾಟರಿಗಳ ಕಚ್ಚಾ ವಸ್ತುಗಳ ಮೇಲಿನ ಆಮದು ಸುಂಕಕ್ಕೆ ವಿನಾಯಿತಿಯನ್ನ ನೀಡಲಾಗಿದೆ. ಮೊಬೈಲ್ ಫೋನ್ ಉತ್ಪಾದನೆಗೆ ಕೆಲ ಉತ್ಪಾದನೆಗಳ ಆಮದು ಸುಂಕ, ಲ್ಯಾಬರ್ ಉತ್ಪಾದನೆ ಮಾಡಿರುವಂತಹ ಡೈಮಂಡ್ ತಯಾರಿಕೆ ಕೂಡ ಇಳಿಕೆ ಆಗಲಿದೆ. ಬಜೆಟ್ ನಲ್ಲಿ ಹಾಗಾದ್ರೆ ಏನೆಲ್ಲ ಅಗ್ಗವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಟಿವಿ ಸೆಟ್ಗಳ ಅಗ್ಗವಾಗಿದೆ. ಸ್ಮಾರ್ಟ್ ಫೋನ್ಗಳು, ಕೆಲವೊಂದು ಸ್ಮಾರ್ಟ್ ಫೋನ್ಗಳು ಕೂಡ ಅಗ್ಗವಾಗಲಿದೆ. ಲ್ಯಾಬ್ ನಲ್ಲಿ ಉತ್ಪಾದನೆ ಮಾಡಿದಂತಹ ಡೈಮಂಡ್ಗಳು, ಹಾಗೆ ಮೊಬೈಲ್ ಫೋನ್ನಲ್ಲಿ ಬಳಸುವಂತಹ ಲಿಥಿಯಂ ಇಯಾನ್ ಬ್ಯಾಟರಿಗಳು, ಇವಿಗಳಲ್ಲಿ ಬಳಸುವಂತಹ ಲಿಥಿಯಂ ಇಯಾನ್ ಸೆಟ್ ತಯಾರಿಸುವಂತಹ ಮಿಷಿನ್ಗಳು, ಕ್ಯಾಮೆರಾ ಲೆನ್ಸ್ಗಳು, ಹಾಗೆ ಸಿಗಡಿ ಆಹಾರಗಳು ಕೂಡ ಕಮ್ಮಿ ಆಗಲಿದೆ. ಜನವರಿ 22ನೇ ತಾರೀಕು ಏನಾಗಿತ್ತು, ರಾಮ ಮಂದಿರ ಉದ್ಘಾಟನೆಯಾಗಿತ್ತು. ಹಲವಾರು ರಾಮ ಭಕ್ತರು ಈ ಕಾರಣಕ್ಕೋಸ್ಕರ ಕಾಯ್ತಾ ಇದ್ರು. ದಶಕಗಳ ಕನಸು ನನಸಾಗಿದೆ ಅಂತ ಕಾಯ್ತಾ ಇದ್ರು. ಈಗ 11 ದಿನಗಳು ಕಳೆದಿದೆ. ಉದ್ಘಾಟನೆಯಾಗಿ 11 ದಿನಗಳು ಕಳೆದಿದೆ. ಎಷ್ಟು ಲಕ್ಷ ಭಕ್ತರು ಅಲ್ಲಿಗೆ ಭೇಟಿಯನ್ನ ನೀಡಿದ್ದಾರೆ, ಎಷ್ಟು ಕಾಣಿಕೆ ಆಯ್ತು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಜನವರಿ 22ರಂದು ನಡೆದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಕಳೆದ 11 ದಿನಗಳಲ್ಲಿ ಸುಮಾರು 25 ಲಕ್ಷ ಭಕ್ತರು ದೇವಾಲಯಕ್ಕೆ ಭೇಟಿಯನ್ನ ನೀಡಿದ್ದಾರೆ. 11 ಕೋಟಿ ಕಾಣಿಕೆ ಸಂಗ್ರಹವಾಗಿದೆ ಅಂತ ಹೇಳಿ ದೇವಸ್ಥಾನದ ಟ್ರಸ್ಟ್ಗಳ ಉಸ್ತುವಾರಿಗಳು ಆಗಿರುವಂತಹ ಪ್ರಕಾಶ್ ಗುಪ್ತಾ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಕಳೆದ 11 ದಿನಗಳಲ್ಲಿ ಸುಮಾರು 8 ಕೋಟಿ ಕಾಣಿಕೆ ಹುಂಡಿಯಲ್ಲಿ ಸಂಗ್ರಹವಾಗಿತ್ತು. ಚೆಕ್ ಹಾಗೂ ಆನ್ಲೈನ್ ಮೂಲಕ ಸುಮಾರು 3.50 ಕೋಟಿ ಸಂಗ್ರಹವಾಗಿದೆ. ದೇಗುಲದ ಗರ್ಭಗುಡಿಯ ಮುಂಭಾಗದ ದರ್ಶನ ಪಥದ ಬಳಿ 4 ದೊಡ್ಡ ಗಾತ್ರದ ಕಾಣಿಕೆ ಡಬ್ಬಿಯನ್ನ ಇರಿಸಲಾಗಿದ್ದು ಅದರಲ್ಲಿ ಭಕ್ತರು ಕಾಣಿಕೆಯನ್ನು ಹಾಕ್ತಾ ಇದ್ದಾರೆ. ಅಲ್ಲದೆ 10 ಗಣಕೀಕೃತ ಕೌಂಟರ್ಗಳಲ್ಲಿಯೂ ಕೂಡ ಜನರು ದೇಣಿಗೆಯನ್ನ ನೀಡ್ತಾ ಇದ್ದಾರೆ. ದೇಣಿಗೆ ಕೌಂಟರ್ ನಲ್ಲಿ ದೇವಸ್ಥಾನದ ಟ್ರಸ್ಟ್ ನೌಕರರನ್ನ ನೇಮಕ ಮಾಡಲಾಗಿದೆ. ಸಂಜೆ ಕೌಂಟರ್ ಮುಚ್ಚಿದ ನಂತರ ಟ್ರಸ್ಟ್ ಕಚೇರಿಯಲ್ಲಿ ಸ್ವೀಕರಿಸಿದ ಕಾಣಿಕೆ ಮತ್ತೊಂದು, ಅಂದ್ರೆ ಆ ಕಾಣಿಕೆಯನ್ನ ಮೊತ್ತವನ್ನ ಮತ್ತೆ ವರದಿಯನ್ನ ಮಾಡ್ತಾ ಇದ್ದಾರೆ. 11 ಬ್ಯಾಂಕ್ ಉದ್ಯೋಗಿಗಳು ಮತ್ತು ದೇವಸ್ಥಾನದ ಟ್ರಸ್ಟ್ ನ 3ರನ್ನ ಒಳಗೊಂಡು 14 ಜನರ ತಂಡ 4 ಕಾಣಿಕೆ ಹುಂಡಿಯನ್ನ ಹಣವನ್ನ ಎಣಿಸ್ತಾ ಇರುತ್ತೆ. ಎಲ್ಲವೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇರುತ್ತೆ ಅಂತ ಹೇಳಿ ಗುಪ್ತಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯುಎಇ ಹಾಗೆ ಭಾರತದ ನಡುವಿನ ಸಂಬಂಧದ ಪರಿಸ್ಥಿತಿ ಏನಾಗಿದೆ, ಯಾವ ಒಪ್ಪಂದಕ್ಕೆ ಯುಎಇ ಹಾಗೂ ಭಾರತ ಸೈನ್ ಹಾಕಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವಿನ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಕೇಂದ್ರ ಸಚಿವ ಸಂಪುಟ ಗುರುವಾರ ಅನುಮೋದನೆಯನ್ನ ನೀಡಿದೆ. ಈ ಒಪ್ಪಂದವು ಉಭಯ ದೇಶಗಳ ನಡುವೆ ಹೂಡಿಕೆಯನ್ನ ಉತ್ತೇಜಿಸುವಂತಹ ಸಹಾಯ ಮಾಡುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಕೇಂದ್ರ ಸಚಿವ ಸಂಪುಟವು ಭಾರತ ಮತ್ತು ಯುಎಇ ನಡುವೆ ಉತ್ಪಾದನೆ ಮತ್ತು ವಿದೇಶಿ ನೇರ ಹೂಡಿಕೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಅನುಮೋದನೆ ನೀಡಿದೆ ಅಂತ ಅಧಿಕೃತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಒಪ್ಪಂದವು ವಿಶೇಷವಾಗಿ ಹೂಡಿಕೆದಾರರ ವಿಶ್ವಾಸವನ್ನ ಹೆಚ್ಚಿಸುವ ನಿರೀಕ್ಷೆಯಾಗಿದೆ. ಇದರ ಪರಿಣಾಮವಾಗಿ ವಿದೇಶಿ ಹೂಡಿಕೆಗಳು ಮತ್ತು ಸಾಗರೋತ್ತರ ನೇರ ಹೂಡಿಕೆ ಅವಕಾಶಗಳು ಹೆಚ್ಚಾಗಿ ಇರುತ್ತದೆ ಅಂತ ಸರ್ಕಾರಗಳು ಹೇಳ್ತಾ ಇದೆ. ಇದು ಉದ್ಯೋಗ ಸೃಷ್ಟಿಸುವ ಮೇಲೂ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟು ಈ ಹೊತ್ತಿನ ಪ್ರೈಮ್ ನ್ಯೂಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.